ಎವ್ರಿವನ್, ವೆಲ್ಕಮ್ ಟು ಗೀತಾಸ್ ಹೋಮ್ಲಿ ಟಚ್. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆಯೋ ಇಲ್ವೋ, ಈ ಆಲೂಗಡ್ಡೆಯಿಂದ ರಸವಾಂಗಿ ಅಂತ ಒಂದು ಡಿಶ್ ಮಾಡ್ತಾ ಇದ್ದೀನಿ. ಅದು ಅನ್ನಕ್ಕೂ ಕಲ್ಸ್ಕೋಬೋದು, ಆಲ್ ಇನ್ ಒನ್. ಪೂರಿಗೆ, ಚಪಾತಿಗೆ ಹಾಗೆ ಅನ್ನಕ್ಕೆ ಕಲ್ಸ್ಕೊಂಡು ಎಲ್ಲ ತಿನ್ಬೋದು. ಇದು ಬಂದು ತಮಿಳ್ನಾಡಲ್ಲಿ ತುಂಬ ಫೇಮಸ್ಸು, ರಸವಾಂಗಿ ಅಂತ ಮಾಡ್ತೀವಿ. ಅದು ಯಾವ ವೆಜಿಟೇಬಲ್ ಆದರೂ ಮಾಡ್ಬೋದು, ಎಸ್ಪೆಷಲಿ ಬ್ರಿಂಜಾಲ್ ಮಾಡ್ಬೋದು, ಇದು ಆಲೂಗಡ್ಡೆ ಮಾಡ್ಬೋದು. ಸೊ ಇವತ್ತು ಪೊಟ್ಯಾಟೋದು ತೋರಿಸ್ತಾ ಇದ್ದೀನಿ. ಬನ್ನಿ, 3 ತೊಗೊಂಡಿದ್ದೀನಿ ಪೊಟ್ಯಾಟೊ. ಇಂಡಿಗ್ರೆಂಟ್ಸ್ ಎಲ್ಲ ತೋರಿಸ್ಬಿಡ್ತೀನಿ. ಇದು ನವರಸ ಫುಲ್ಲು, ಎಲ್ಲ ಏನೇನಿರುತ್ತೋ ಒಗ್ಗರಣೆಗೆ ಹಾಕೋದು ಎಲ್ಲ ಸಾಮಾನು ರೆಡಿ ಮಾಡ್ಕೋಬೇಕು. ಫಸ್ಟು ಕಡಲೆಬೇಳೆ ಒಂದು 3 ಸ್ಪೂನ್ಸು, ಧನಿಯಾ 2 ಸ್ಪೂನ್ಸ್, ಜೀರಿಗೆ 1 ಸ್ಪೂನ್, ಮೆಂತ್ಯ 1 ಸ್ಪೂನ್, ಆಮೇಲೆ ಸಾಸಿವೆ ಹಾಫು, ಎಳ್ಳು ಕ್ವಾರ್ಟರ್ಗಿಂತ ಸ್ವಲ್ಪ ಜಾಸ್ತಿ, ಇದು ಪಿಂಚು ಟರ್ಮರಿಕ್ಕು, ಕರಿಬೇವಿನ ಸೊಪ್ಪು. ಇದು ಬಂದು 10 to 11 ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ, ಆಮೇಲೆ ಚಕ್ಕೆ 1/2 ಇಂಚ್ ಅಷ್ಟೇ ತೊಗೊಂಡಿರೋದು, ಲವಂಗ, ಆಮೇಲೆ ಏಲಕ್ಕಿ ಎಲ್ಲೆಲ್ಲೋ ಇದೆ ನೋಡಿ, ಏಲಕ್ಕಿ ಒಂದು. ಇದು ಬಂದು ಪೆಪ್ಪರ್ ಕಾಳು 10 ಅಷ್ಟು ತೊಗೊಂಡಿದ್ದೀನಿ. ಆಮೇಲೆ ಉದ್ದಿನಬೇಳೆ, ಉದ್ದಿನಬೇಳೆ 1 ಸ್ಪೂನ್. ಇದೆಲ್ಲನೂ ಫಸ್ಟು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದು ಬಂದು ಹುಣಸೆ ಹಣ್ಣು, 1 ಲೆಮನ್ ಗಾತ್ರ ಅಷ್ಟು ಸ್ಕ್ವೀಸ್ ಇದು ಮಾಡಿ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಕೊಬ್ಬರಿ 1/2 ಕಿಟ್ಕು, ಬೆಲ್ಲ 2 ಪೀಸ್ ಇಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಫಸ್ಟು ಇವಾಗ 2 ಪೊಟ್ಯಾಟೋಸ್ ತೊಗೊಂಡಿದ್ದೀನಿ. ಬನ್ನಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಸಿಪ್ಪೆ ಸಮೇತ ಕಟ್ ಮಾಡ್ಕೋಬೇಕು. ನೋಡಿ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಸಿಪ್ಪೆ ಜೊತೆ ಏನಕ್ಕೆ ಕಟ್ ಮಾಡಬೇಕು ಅಂದರೆ, ಬರೀ ಪೊಟ್ಯಾಟೊ ಅಂದರೆ ಅದು ಒಂದಕ್ಕೊಂದು ಇದಾಗಿ ತುಂಬ ಬೆಂದ್ಬಿಡುತ್ತೆ. ಸೊ ಸಿಪ್ಪೆ ಜೊತೆ ಅಂದರೆ ಹಾಫ್ ಬಾಯ್ಲ್ ಆಗಿರುತ್ತೆ. ಅದಕ್ಕೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. 2 ಸ್ಪೂನ್ಸ್ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಎಲ್ಲ ಫ್ರೈ. ಕಡಲೆಬೇಳೆ, ಸಾಸಿವೆ, ಇಂಗು ಹಾಕೋಬೇಕು. ಇದು ಲಾಸ್ಟ್. ಹಿಂಗೆ ಹಾಕೋಬೇಕು. ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಫ್ರೈ ಮಾಡ್ಕೋಬೇಕು. ಇದೆಲ್ಲ ಆದ್ಮೇಲೆ ಕೊಬ್ಬರಿ ಫ್ರೈ ಮಾಡ್ಕೋಬೇಕು. ಒಂದು ಚಿಕ್ಕ ಹಾಡು ಹೇಳ್ತೀನಿ. சின்ன சின்ன ஆசை, யூடியூப் பண்ண ஆசை, முத்த முத்தம் ஆசை, உருளைக்கிழங்கு ரசம் வாங்கி ஆசை, சப்பாத்திக்கு எல்லாம் இட்லிக்கு எல்லாம் தொட்டுண்டு சாட்ல வாங்கோ, சின்ன சின்ன ஆசை, ரசம் வாங்கி பண்ண ஆசை. ನೋಡಿ, ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಇವಾಗ ತೆಗೆಯೋಣ. ಇವಾಗ ತೆಗೆಯೋಣ. ಆಗಿದೆ. ಕೊಬ್ಬರಿ ಹಾಕೊಳ್ಳೋಣ. ಇದು ಗೋಲ್ಡನ್ ಬ್ರೌನ್ ಆಗಬೇಕು. ಬ್ರೌನ್ ಆಗುತ್ತೆ. ಈ ಬೇಳೆ ಎಲ್ಲ ಫಸ್ಟು ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೇಕು.
ಲಾಸ್ಟಲ್ಲಿ ಕೊಬ್ಬರಿ ಹಾಕ್ಕೊಂಡು ತಿರ್ಗಾ ಒಂದ್ಸತಿ ಗ್ರೈಂಡ್ ಮಾಡಬೇಕು. ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ತೆಕ್ಕೊಳ್ಳೋಣ. ನೋಡಿ ಇದೆಲ್ಲ ರೆಡಿ ಆಗಿದೆ. ಇವಾಗ ಇದು ಬಿಸಿ ಇದೆ, ಸ್ವಲ್ಪ ಆರಬೇಕು. ಆರೋ ಅಷ್ಟರಲ್ಲಿ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದು ಪೊಟ್ಯಾಟೋಸು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಒಗ್ಗರಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. 2 to 3 ಸ್ಪೂನ್ಸ್. ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ವಲ್ಲ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಅದು ಹಾಕೋಣ. ಚಿಟಕಿ ಅರಿಶಿನ. ಕರ್ಬೇವಿನ ಸೊಪ್ಪು ಚಟಪಟ ಅನ್ನಿ ಅದು ಫ್ರೈ ಮಾಡ್ಕೊಳ್ಳಿ. ಇವಾಗ ಪೊಟ್ಯಾಟೋನ ಇದರಲ್ಲಿ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೇಗ ಬೇಯುತ್ತೆ ಇದು. ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಪುಡಿ ಮಾಡ್ಕೊಳ್ಳೋಕ್ಕೆ. ಇವಾಗ ಮಿಕ್ಸಿ ಆನ್ ಮಾಡ್ಕೊಳ್ಳೋಣ. ನೋಡಿ ತರಿಯಾಗಿ ಸ್ವಲ್ಪ ರುಬ್ಕೋಬೇಕು, ತರಿಯಾಗಿ. ಇವಾಗ ಕೊಬ್ಬರಿ ಹಾಕೋಣ. ಇವಾಗ ಕೊಬ್ಬರಿನೂ ಮಿಕ್ಸ್ ಮಾಡಿದ್ದೀನಿ. ಇವಾಗ ಒಂದ್ಸತಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಇವಾಗ ಮಸಾಲಾನು ಕೊಬ್ಬರಿನೂ ಎಲ್ಲ ಮಿಕ್ಸ್ ಆಗಿದೆ ನೋಡಿ, ಈ ತರ ಬರುತ್ತೆ. ಇವಾಗ ಫ್ರೈ ಆಗಿದೆಯಾ ಇಲ್ವಾ ನೋಡೋಣ ಬನ್ನಿ. ಆಗ್ತಾ ಇದೆ ನೋಡಿ, ರೋಸ್ಟ್ ಆಗ್ತಾ ಇದೆ. ಇವಾಗ ಹುಣಸೆ ಹಣ್ಣು ಕರ್ಸಿಟ್ಕೊಂಡಿರ್ತೀವಲ್ಲ, ಲೆಮನ್ ಸೈಜು, ಅದನ್ನ ಹಾಕೋಣ. ಇವಾಗ ಹುಣಸೆ ಹಣ್ಣು ಹಾಕಿದೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಲಿ, ಆಮೇಲೆ ಪುಡಿ ಹಾಕೋಣ ಲಾಸ್ಟಲ್ಲಿ. ಲಿಡ್ ಕ್ಲೋಸ್ ಮಾಡಿಬಿಡೋಣ. ನೋಡ್ಕೊಂಡು ಹಾಕ್ಕೋಬೇಕು. ಬೆಲ್ಲ 2 ಪೀಸಸ್ ಇಟ್ಕೊಂಡಿದ್ದೀನಲ್ಲ, ಅದು ಹಾಕೋಣ. ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಕುದಿಲಿ ಚೆನ್ನಾಗಿ. 5 ನಿಮಿಷ ಆಗಿದೆ, ತೆಗೆದುಕೊಂಡೋಣ. ಬೆಂದಿದೆ. ಇವಾಗ ಪುಡಿ ಹಾಕೋಣ. ನೋಡ್ಕೊಂಡು ಹಾಕೊಳ್ಳಿ ಪುಡಿ, ಸ್ವಲ್ಪ ಜಾಸ್ತಿ ಮಿಕ್ಕತ್ತೇನೋ. ಐದು ನಿಮಿಷ ಕುದಿಲಿ, ಆಮೇಲೆ ಆಫ್ ಮಾಡೋಣ. ನೋಡಿ 5 ಮಿನಿಟ್ಸ್ ಆಯ್ತು, ಆಗಿದೆ ಇದು. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಸವಾಂಗಿ ರೆಡಿ. ಹಂಗ್ರಿ ನೋಡಿ ಹೇಳು. ಯಮ್ಮಿ ರಸವಾಂಗಿ.
ಸೂಪರ್ ಮಮ್ಮಿ, ಸೂಪರ್ ಯಮ್ಮಿ. ಓಕೆ, ಥ್ಯಾಂಕ್ ಯು. ನೀವೆಲ್ಲಾನು ಮನೇಲಿ ಒಂದ್ಸತಿ ಟ್ರೈ ಮಾಡಿ, ನಂಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.